ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ MS ಪವರ್ ಪಾಯಿಂಟ್ನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊತಾ ಹೋಗೋಣ. ಸೊ ನನ್ನ ಒಂದು ಒಪಿನಿಯನ್ ಏನಪ್ಪ ಅಂತ ಹೇಳಿದ್ರೆ, ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಿದ್ರೆ ಮಾತ್ರ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ನ ಅಟೆಂಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ವಿಷಯನೇ ಗೊತ್ತಿಲ್ಲದೆ ನಾವು ಡೈರೆಕ್ಟಾಗಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ನ ಅಟೆಂಡ್ ಮಾಡ್ತೀವಿ ಅಂತಂದರೆ ಎಲ್ಲೋ ಒಂದು ಕಡೆ ಅರ್ಧಂಬರ್ಧ ವಿಚಾರ ತಿಳ್ಕೊಂಡಂಗಾಗುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ MS ಪವರ್ ಪಾಯಿಂಟ್ನ ಬಗ್ಗೆ ತಿಳಿಸ್ಕೊಡ್ತೀನಿ, ಎಷ್ಟಾಗುತ್ತೋ ಅಷ್ಟು. ಸೊ ಜಾಸ್ತಿ ಲಾಂಗ್ ಆಯಿತು ವಿಡಿಯೋ ಅಂತಂದರೆ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಆಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ವಿಷಯವನ್ನು ತಿಳ್ಕೊಂಡಾದ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಬಗ್ಗೆ ನಾವು ವಿಚಾರ ಮಾಡ್ತಾ ಹೋಗೋಣ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಕಂಪ್ಯೂಟರ್ನ MS ಪವರ್ ಪಾಯಿಂಟ್ ಬಗ್ಗೆ ಇರುತ್ತೆ. ಸೊ ನಿನ್ನೆ ತಾನೇ HK ವಿಭಾಗದವರಿಗೆ PDO ಪರೀಕ್ಷೆ ನಡೆದಿದೆ. ಸೊ ಇವಾಗ ನಾನ್ HK ಅವರ ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಷ್ಟರ ಮಟ್ಟಿಗೆ ಇತ್ತು ಪ್ರಶ್ನೆಗಳು, ಯಾವ ಲೆವೆಲಿಗೆ ಕೊಟ್ಟಿದ್ರು ಅಂತ. ಸೊ ನಾವು ಎಲ್ಲನೂ ತಿಳ್ಕೊಂಡಿದ್ದೀವಿ. ನಾನು ಕಂಪ್ಲೀಟಾಗಿ 100% ನಾನು ರೆಡಿ ಆಗಿದ್ದೀನಿ ಅಂತ ಅಂದ್ಕೊಂಡ್ರು ಕೂಡ ಕ್ವೆಶನ್ ಪೇಪರ್ ನೋಡ್ತಿದ್ದಂಗೆ ಕೆಲವೊಂದು ಸಲ ಪ್ರಶ್ನೆಗಳಿಗೆ ಉತ್ತರನೇ ಗೊತ್ತಿರೋದಿಲ್ಲ. ಸೊ ಆ ಥರ ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಎಷ್ಟೇ ಕಲಿತರು ಎಷ್ಟೇ ಓದಿದ್ರು ಕೂಡ ಸಾಕಾಗೋದಿಲ್ಲ. ಕಲಿಕೆ ನಿರಂತರವಾಗಿರಬೇಕು. ನಿನ್ನೆ ಯಾರೆಲ್ಲ ನಾನು ಚೆನ್ನಾಗಿ ಮಾಡಿಲ್ಲ, ಎಲ್ಲೋ ಒಂದು ಕಡೆ ಇನ್ನೂ ಓದಬೇಕಾಗಿತ್ತು ಅಂತ ಡಿಮೋಟಿವ್ ಆಗ್ತಿದ್ದೀರಲ್ಲ, ಸೊ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅವಕಾಶಗಳು ಸುಮಾರಿದ್ದಾವೆ. ಸಿಗೋಂಥ ಅವಕಾಶಗಳನ್ನ ನಾವು ಯುಟಿಲೈಸ್ ಮಾಡ್ಕೊಳ್ಳೋಣ. ಇನ್ನೂ ಕೂಡ ನಮಗೆ ಓದೋದಕ್ಕೆ ಕಾಲಾವಕಾಶ ಸಿಕ್ತು ಅಂತ ಅಂದ್ಕೊಂಡು ಸಮಯವನ್ನು ವ್ಯರ್ಥ ಮಾಡದೆ ನಾವು ಓದೋದಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮಲ್ಲಿ ನಿಷ್ಠೆ ಪ್ರಯತ್ನ ಅನ್ನೋದಿದ್ರೆ ಎಲ್ಲೋ ಒಂದು ಕಡೆ ನೀವು ರೀಚ್ ಆಗ್ತೀರಾ ನೀವು ಅಂದ್ಕೊಂಡಿರೋ ಗೋಲನ್ನು ಅನ್ನೋದು ನನ್ನ ಒಂದು ಒಪಿನಿಯನ್ ಆಗಿರುತ್ತೆ. ಸೊ ಹಾಗಾಗಿ ಯಾರು ಕೂಡ ಜಿಗುಪ್ಸೆ ಹೊಂದೋದು ಬೇಡ, ಯಾರು ಕೂಡ ಎದೆಗೊಂದೋದು ಬೇಡ. ಕಲಿಕೆ ನಿರಂತರವಾಗಿರಬೇಕು. ಅದಕ್ಕೆ ದೊಡ್ಡವ್ರು ಹೇಳಿದಾರಲ್ಲ, ಟ್ರೈ ಅಗೇನ್, ಮರಳಿ ಯತ್ನವ ಮಾಡು ಅಂತ. ಸೊ ರೀಸ್ಟಾರ್ಟ್ ಮಾಡಬೇಕು ಅಷ್ಟೇ. ಲೈಫಲ್ಲಿ ರೀಸ್ಟಾರ್ಟ್ ಅನ್ನೋದನ್ನು ಇಟ್ಕೊಂಡ್ಬಿಟ್ರೆ ಯಾವುದನ್ನು ಕೂಡ ನಾವು ಜಯಿಸ್ಬೋದು. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. MS ಪವರ್ ಪಾಯಿಂಟ್ ಬಗ್ಗೆ ತಿಳ್ಕೊತಾ ಹೋಗೋಣ. ಸ್ನೇಹಿತರೆ, ನಾವು MS ಪವರ್ ಪಾಯಿಂಟನ್ನು ಪ್ರೆಸೆಂಟೇಷನ್ ಮಾಡೋದಕ್ಕೆ, ಪ್ರೆಸೆಂಟೇಷನ್ ಸ್ಲೈಡ್ಸ್ಗಳನ್ನ ಮಾಡೋದಕ್ಕೆ ಜಾಸ್ತಿ ಬಳಸ್ತೀವಲ್ಲ. ಸೊ ಇಲ್ಲಿ ಮೈಕ್ರೋಸಾಫ್ಟ್ ಸಂಸ್ಥೆಯವರು ಸಿದ್ಧಪಡಿಸಿರುವಂತಹ ಒಂದು ಮೈಕ್ರೋಸಾಫ್ಟ್ ಆಫೀಸ್ನ ಪ್ಯಾಕೇಜ್ನ ಜೊತೆಗೆ ಬರುವಂತಹ ಬಹುಮುಖ್ಯ ಪ್ರೆಸೆಂಟೇಷನ್ ಅದ PPT ಅಂತ ಏನು ಹೇಳ್ತೀವಲ್ಲ, ಸೊ ಅದನ್ನು MS ಪವರ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಸೊ MS ಪವರ್ ಪಾಯಿಂಟನ್ನು ನಾವು ಮುಖ್ಯವಾಗಿ ಪ್ರೆಸೆಂಟೇಷನ್ ಮಾಡೋದಕ್ಕೆ ಬಳಸ್ಕೊಳ್ತೀವಿ. ಸಾಮಾನ್ಯವಾಗಿ ಇದನ್ನು ಸೆಮಿನಾರ್ನಂತಹ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಹಾಗೆಯೇ MNCಗಳಲ್ಲಿ ಡಿಸ್ಕಷನ್ ಫೋರಮ್ಗಳಲ್ಲಿ ನಾವು ಹೆಚ್ಚಾಗಿ ಇದನ್ನು ಬಳಸ್ಕೊತಾ ಇರ್ತೀವಿ. ಸೊ ಈ ಒಂದು ತಂತ್ರಾಂಶದಿಂದ ತಯಾರಾಗುವಂತಹ ಫೈಲ್ಗಳಿಗೆ ನಾವೇನಂತ ಹೇಳಿ ಕರಿತೀವಿ, ಪ್ರೆಸೆಂಟೇಷನ್ ಅಂತ ಹೇಳಿ ಕರಿತೀವಿ. ಸೊ MS ಪವರ್ ಪಾಯಿಂಟ್ ತಂತ್ರಾಂಶದಿಂದ ತಯಾರಾಗುವಂತಹ ಫೈಲ್ಗಳಿಗೆ .ppt ಅಥವಾ .pptx ಅನ್ನುವಂತಹ ಫೈಲ್ ಎಕ್ಸ್ಟೆನ್ಷನ್ ಇರುತ್ತೆ. ಸೊ ಇನ್ನು MS ಪವರ್ ಪಾಯಿಂಟ್ನಲ್ಲಿ ಇರ್ತಕ್ಕಂತಹ ವಿಶೇಷತೆಗಳು ಏನು, ನಾವೇನೇನೆಲ್ಲ ಮಾಡ್ಬೋದು MS ಪವರ್ ಪಾಯಿಂಟ್ನಲ್ಲಿ ಅಂತ ಹೇಳಿದ್ರೆ, ಸ್ಲೈಡ್ಸ್ಗಳನ್ನು ಮಾಡ್ಬೋದು, ಆ್ಯನಿಮೇಷನ್ಸ್ನ ಮಾಡ್ಬೋದು. ಹಾಗೆ ಆ್ಯನಿಮೇಷನ್ಸ್ ಅಂತ ಬಂದಾಗ ಆ್ಯನಿಮೇಷನ್ಸ್ನಲ್ಲಿ ಗ್ರಾಫಿಕ್ಸ್ ಆಗಿರ್ಬೋದು, ಆಡಿಯೋ ಎಫೆಕ್ಟ್ಸ್ನ ಆ್ಯಡ್ ಮಾಡ್ಬೋದು, ವಿಡಿಯೋ ಎಫೆಕ್ಟ್ಸ್ನ ಆ್ಯಡ್ ಮಾಡ್ಬೋದು, ಟೆಕ್ಸ್ಟ್ ಎಫೆಕ್ಟ್ಸ್ ಆಗಿರ್ಬೋದು, ಟ್ರಾನ್ಸಿಷನ್ ಎಫೆಕ್ಟ್ಸ್ ಆಗಿರ್ಬೋದು. ಸೊ ಇದೆಲ್ಲವನ್ನು ಕೂಡ ನಾವು ಆ್ಯನಿಮೇಷನ್ನಲ್ಲಿ ಆ್ಯಡ್ ಮಾಡ್ಬೋದಾಗಿರುತ್ತೆ. ಹಾಗೆಯೇ ಡಿಸೈನ್ಸ್ ಅಂತ ಬಂದಾಗಲೂ ಕೂಡ ಬಹಳಷ್ಟು ಆಪ್ಷನ್ಸ್ಗಳಿರ್ತವೆ ನಮಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನಲ್ಲಿ. ಇನ್ನು ಸ್ಲೈಡ್ ಶೋಸ್ನ ಕೂಡ ಮಾಡ್ಬೋದು. ಹಾಗೆಯೇ ಗ್ರಾಫ್ಸ್ ಮಾಡ್ಬೋದು. ಹಾಗೆ ಚಾರ್ಟ್ಗಳನ್ನು ಮಾಡ್ತಾ ಹೋಗ್ಬೋದು. ಡ್ರಾಯಿಂಗ್ ಆ್ಯಂಡ್ ಸಿಂಬಲ್ಸ್ ಆಗಿರ್ಬೋದು, ಮ್ಯಾಕ್ರೋಸ್ ಆಗಿರ್ಬೋದು, ಹೈಪರ್ ಲಿಂಕ್ಸ್, ಇದೆಲ್ಲವೂ ಕೂಡ ಏನು MS ಪವರ್ ಪಾಯಿಂಟ್ನ ಒಂದು ವಿಶೇಷತೆ ಅಥವಾ MS ಪವರ್ ಪಾಯಿಂಟ್ ಒಳಗೊಂಡಿರ್ತಕ್ಕಂತಹ ಅಂಶಗಳು ಅಂತ ಹೇಳ್ಬೋದು. ಸೊ ಇನ್ನು ನಾವು MS ಪವರ್ ಪಾಯಿಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು, ಹೇಗೆ ಸೃಷ್ಟಿ ಮಾಡೋದು, ಯಾವ ರೀತಿ ನಾವು MS ಪವರ್ ಪಾಯಿಂಟ್ನಲ್ಲಿ ಪ್ರೆಸೆಂಟೇಷನ್ನ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಮೊದಲಿಗೆ ಏನು ಮಾಡಬೇಕಾಗುತ್ತೆ, ನಾವು ಸ್ಟಾರ್ಟ್ ಮೆನ್ಯೂ ಅಥವಾ ಡೆಸ್ಕ್ಟಾಪ್ನ ಮುಖಾಂತರ ನಾವು ಹೊಸ ಒಂದು ಪ್ರೆಸೆಂಟೇಷನ್ನ ಓಪನ್ ಮಾಡಿದಾಗ ಅಲ್ಲಿ ಡಿಫಾಲ್ಟ್ ಆಗಿ ಒಂದು ಸ್ಲೈಡ್ ನಮಗೆ ಕಾಣಿಸುತ್ತೆ. ಇನ್ನು ಪವರ್ ಪಾಯಿಂಟ್ನ ಆಫೀಸ್ ಬಟನ್ನ ಕ್ಲಿಕ್ ಮಾಡಿದಾಗ ಅಲ್ಲಿ ನಮಗೆ ನ್ಯೂ ಅನ್ನುವಂತಹ ಒಂದು ಆಪ್ಷನ್ ಕಾಣಿಸುತ್ತೆ. ಆ ನ್ಯೂ ಅನ್ನುವಂತಹ ಒಂದು ಆಪ್ಷನ್ನ ಓಪನ್ ಮಾಡಿದಾಗ ನ್ಯೂ ಪ್ರೆಸೆಂಟೇಷನ್ ಡೈಲಾಗ್ ಬಾಕ್ಸ್ನಲ್ಲಿ ಬ್ಲ್ಯಾಂಕ್ ಆಗಿರುವಂತಹ ಒಂದು ಪ್ರೆಸೆಂಟೇಷನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದರ ಮೇಲೆ ನಾವು ಕ್ರಿಯೇಟ್ ಅಂತ ಹೇಳಿ ಕ್ಲಿಕ್ನ ಮಾಡಿದಾಗ ನಾವು ಯಾವುದೇ ರೀತಿಯಾದಂತಹ ಒಂದು ಹೊಸ ಪ್ರೆಸೆಂಟೇಷನ್ನ ನಾವು ಸೃಷ್ಟಿ ಮಾಡ್ಬೋದು. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾವು ಪವರ್ ಪಾಯಿಂಟ್
ಪ್ರೆಸೆಂಟೇಷನ್ ಪವರ್ ಪಾಯಿಂಟ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಬ್ಲ್ಯಾಂಕ್ ಪ್ರೆಸೆಂಟೇಷನ್ ಶೀಟ್ ನಮಗೆ ಕಾಣಿಸುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಮಗೆ ಇಲ್ಲಿ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಕಾಣಿಸುತ್ತೆ, ಆಯಿತಾ. ಸೊ ಕ್ಲಿಕ್ ಟು ಆ್ಯಡ್ ಟೈಟಲ್ ಅಥವಾ ಕ್ಲಿಕ್ ಟು ಆ್ಯಡ್ ಸಬ್ ಟೈಟಲ್ ಅನ್ನುವಂತಹ ಒಂದು ಇಂಟರ್ಫೇಸ್ ನಮಗೆ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ನಮಗೆ ಓಪನ್ ಆಗುತ್ತೆ. ಸೊ ಇದರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ನಮಗೆ ಯಾವ ರೀತಿಯಾದಂತಹ ಟೈಟಲ್ ಬೇಕು, ಯಾವ ರೀತಿ ಪ್ರೆಸೆಂಟೇಷನ್ ಬೇಕು, ಹೇಗೆ ನಾವು ಕಲರಿಂಗ್ ಆ್ಯಡ್ ಮಾಡೋದು ಎಲ್ಲವನ್ನೂ ಕೂಡ ನಾವು ಈ ಒಂದು ಇಂಟರ್ಫೇಸ್ನ ಮುಖಾಂತರ ನಾವು ನೋಡ್ತಾ ಹೋಗ್ತೀವಿ. ಇನ್ನು ನೀವಿಲ್ಲಿ ಸ್ಲೈಡ್ನ ಪ್ರಮುಖ ಭಾಗಗಳು ಅಂತ ಏನು ನೋಡ್ತಾ ಇದ್ದೀರಲ್ಲ, ಕ್ಲಿಕ್ ಟು ಆ್ಯಡ್ ಟೈಟಲ್ ಅಂತ ಇದೆ. ಸೊ ಸ್ಲೈಡ್ಸ್ಗಳಲ್ಲಿ ನಾವು ಮುಖ್ಯವಾಗಿ ಡಾಟೆಡ್ ಬಾರ್ಡರ್ಸ್ಗಳನ್ನು ಹೊಂದಿರುವ ಪ್ಲೇಸ್ ಹೋಲ್ಡರ್ಸನ್ನು ನಾವು ನೋಡ್ತೀವಿ. ನಮಗೆ ಇಲ್ಲಿ ಏನು ಟೈಟಲ್ನ ಆ್ಯಡ್ ಮಾಡೋದಕ್ಕೆ ಅಥವಾ ಯಾವುದಾದ್ರೂ ಟೆಕ್ಸ್ಟ್ ಮಾಡೋದಕ್ಕೆ ನಾವು ಪ್ಲೇಸ್ ಕೊಟ್ಟಿರ್ತಾರೆ. ಸೊ ಅಲ್ಲಿ ಈ ಕಾಣ್ತಕ್ಕಂತಹ ಲೈನ್ಸ್ ಎಲ್ಲ ಏನಿದೆ ಇದೆಲ್ಲ ಡಾಟೆಡ್ ಬಾರ್ಡರ್ಸ್ ಲೈನ್ ಅಂತ ಹೇಳಿ ಕರಿತೀವಿ. ಸೊ ಈ ಪ್ಲೇಸ್ ಹೋಲ್ಡರ್ಸ್ನಲ್ಲಿ ಡಿಫಾಲ್ಟ್ ಆಗಿರ್ತಕ್ಕಂತಹ ಈ ಒಂದು ಟೆಕ್ಸ್ಟ್ ಏನಿದೆ ಅದನ್ನು ನಾವು ಏನು ಮಾಡ್ಬೋದು, ನಮಗೆ ಯಾವ ರೀತಿ ಬೇಕು, ನಮ್ಗೆ ಯಾವ ಟೈಟಲ್ ಬೇಕು, ಯಾವ ಒಂದು ಲೆಟರ್ಸ್ ಬೇಕು, ಇದೆಲ್ಲವನ್ನು ಕೂಡ ನಾವು ಚೇಂಜ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಡಿಫಾಲ್ಟ್ ಆಗಿ ಕೊಟ್ಟಿರ್ತಾರೆ, ಅದನ್ನು ನಾವೇನು ಮಾಡ್ಬೋದು, ನಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ಅದನ್ನು ಬದಲಾಯಿಸ್ಕೊತಾ ಹೋಗ್ಬೋದು. ಅದರ ಜೊತೆಗೆ ಇಲ್ಲಿ ನೀವು ಮೇಲ್ಗಡೆ ಕಾಣಿಸ್ಬೋದು, ನಮಗೆ ಹೋಮ್ ಆಗಿರ್ಬೋದು, ಇನ್ಸರ್ಟ್, ಡಿಸೈನ್, ಟ್ರಾನ್ಸಿಷನ್, ಆ್ಯನಿಮೇಷನ್ಸ್ ಅಂತ ಇದೆಲ್ಲ ಕಾಣಿಸ್ತಾ ಇದೆಯಲ್ಲ. ಸೊ ಇದೆಲ್ಲ ನೀವು ಬಳಸ್ಕೊಂಡು ಏನು ಮಾಡ್ಬೋದು, ಪಿಕ್ಚರ್ಸ್ ಆಗಿರ್ಬೋದು, ಚಾರ್ಟ್ ಆಗಿರ್ಬೋದು, ಕೆಲವೊಂದು ಕ್ಲಿಪ್ ಆರ್ಟ್ಸ್ಗಳನ್ನು, ಕಮಾಂಡ್ಗಳನ್ನು ಹೊಂದಿರುವ ಥಂಬ್ನೇಲ್ ಸೈಜ್ಗಳ ಒಂದು ಐಕಾನ್ಗಳ ಮುಖಾಂತರ ನಿಮಗೆ ಬೇಕಾದಂತಹ ಒಂದು ಮಾಹಿತಿಯನ್ನು ನಿಮ್ಮ ಸ್ಲೈಡ್ಗೆ ನೀವು ಸೇರಿಸ್ತಾ ಹೋಗ್ಬೋದು. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇನ್ಸರ್ಟ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಹಾಗೆಯೇ ಟ್ರಾನ್ಸಿಷನ್ ಆಗಿರ್ಬೋದು, ಆ್ಯನಿಮೇಷನ್ಸ್ ಆಗಿರ್ಬೋದು. ಸೊ ಇದೆಲ್ಲವನ್ನು ಕೂಡ ನೀವು ಏನು ಮಾಡ್ತಾ ಹೋಗ್ಬೋದು, ನಿಮ್ಮ ಒಂದು ಸ್ಲೈಡ್ಸ್ಗಳಲ್ಲಿ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಇನ್ನು ನೀವು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹೋಮ್ ಅನ್ನುವಂತಹ ಒಂದು ಆಪ್ಷನ್ ಏನು ಕಾಣಿಸ್ತಾ ಇದೆಯಲ್ವಾ. ಸೊ ಇದರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಈ ರೀತಿಯಾದಂತಹ ಒಂದು ನ್ಯೂ ಸ್ಲೈಡ್ ಅಂತ ಹೇಳಿ ಒಂದು ಆಪ್ಷನ್ ಓಪನ್ ಆಗುತ್ತೆ. ನೀವು ನ್ಯೂ ಸ್ಲೈಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಮತ್ತೊಂದು ಹೊಸ ಪೇಜ್ ಅಥವಾ ಮತ್ತೊಂದು ಹೊಸ ಸ್ಲೈಡ್ ಓಪನ್ ಆಗುತ್ತೆ. ನಿಮಗೆ ಆ ಒಂದು ಸ್ಲೈಡ್ ಡಿಫಾಲ್ಟ್ ಆಗಿರುತ್ತೆ, ಆ ಪೇಜ್ ನಿಮಗೆ ಇಷ್ಟ ಇಲ್ಲ, ನಿಮಗೆ ಎಕ್ಸ್ಟ್ರಾ ಪಿಕ್ಚರ್ಸ್ನ ಆ್ಯಡ್ ಮಾಡಬೇಕು, ಆಡಿಯೋ ವಿಜುವಲ್ ವಿಡಿಯೋನ ಆ್ಯಡ್ ಮಾಡಬೇಕು, ಆಡಿಯೋನ ಆ್ಯಡ್ ಮಾಡಬೇಕು, ಮತ್ತಷ್ಟು ಕಂಟೆಂಟ್ ಆ್ಯಡ್ ಮಾಡಬೇಕು ಅಂತಂದಾಗ ಇಲ್ಲಿ ಕಾಣಿಸುವಂತಹ ಲೇಔಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಲೇಔಟ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಇಷ್ಟು ಆಪ್ಷನ್ಸ್ ಇರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಇಷ್ಟು ಆಪ್ಷನ್ ಇರುತ್ತೆ. ಬರೀ ಟೈಟಲ್ ಸ್ಲೈಡ್ ಮಾತ್ರ ಬೇಕು ಅಂತಂದರೆ ನಿಮಗೆ ಟೈಟಲ್ ಸ್ಲೈಡ್ ಸಿಗುತ್ತೆ, ಹಾಗೆ ಟೈಟಲ್ ವಿತ್ ಕಂಟೆಂಟ್ ಬೇಕು ಅಂದರೆ ಸಿಗುತ್ತೆ. ಸೆಕ್ಷನ್ ಹೆಡರ್ ಆಗಿರ್ಬೋದು, ಎರಡು ಕಂಟೆಂಟ್ನ ಅಟ್ ಎ ಟೈಮ್ ನೀವು ಒಂದೇ ಪೇಜಲ್ಲಿ ತೋರಿಸ್ಬೇಕು ಅಂದ್ರೂ ಸಹ ನಿಮಗೆ ಸಿಗುತ್ತೆ. ಮತ್ತು ಕಂಪ್ಯಾರಿಸನ್, ಎರಡು ಟಾಪಿಕ್ಗಳನ್ನ ಇಟ್ಕೊಂಡು ನೀವು ಯಾವ ರೀತಿ ಕಂಪ್ಯಾರಿಸನ್ ಮಾಡ್ತೀವಿ ಒಂದೇ ಪೇಜಲ್ಲಿ ಅನ್ನೋದಕ್ಕೂ ಕೂಡ ನಿಮಗೆ ಆಪ್ಷನ್ ಇರುತ್ತೆ. ಮತ್ತು ಕೇವಲ ಟೈಟಲ್ಗಳನ್ನು ಮಾತ್ರ ಬರೆಯೋದಕ್ಕೇ ಅಂತ ಸಪ್ರೇಟ್ ಒಂದು ಸ್ಲೈಡ್ ಇರುತ್ತೆ. ಇನ್ನು ಬ್ಲ್ಯಾಂಕ್ ಶೀಟ್ ಸಹ ಇರುತ್ತೆ. ಆಮೇಲೆ ಕಂಟೆಂಟ್ ವಿತ್ ಕ್ಯಾಪ್ಷನ್ ಆಗಿರ್ಬೋದು, ಸೊ ಪಿಕ್ಚರ್ ವಿತ್ ಕ್ಯಾಪ್ಷನ್ ಆಗಿರ್ಬೋದು. ಸೊ ಈ ರೀತಿಯಾದಂತಹ ಹಲವಾರು ಸ್ಲೈಡ್ಸ್ಗಳಲ್ಲಿ ನೀವು ಲೇಔಟ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು. ನಿಮಗೆ ಯಾವ ಒಂದು ಸ್ಲೈಡ್ ಬೇಕು, ಯಾವ ಒಂದು ಇನ್ಫಾರ್ಮೇಷನ್ನ ಆ್ಯಡ್ ಮಾಡೋದಕ್ಕೆ ಯಾವ ಸ್ಲೈಡ್ ಉಪಯುಕ್ತ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೆಕ್ಸ್ಟು MS ಪವರ್ ಪಾಯಿಂಟ್ನಲ್ಲಿ ನಾವು ಯಾವ ರೀತಿಯಾಗಿ ಸ್ಪೆಲ್ಲಿಂಗ್ನ ಚೆಕ್ ಮಾಡುವಂತಹ ಒಂದು ಫ್ಯೂಚರನ್ನು ಬಳಸೋದು ಅನ್ನೋದನ್ನು ನೋಡ್ತಾ ಹೋಗಬೇಕಾಗತ್ತೆ. ಸೊ ಫಸ್ಟಿಗೆ ನಾವು ಒಂದ್ಸಲ ರೆಡಿ ಮಾಡ್ಕೊಂಡಿರುವಂತಹ ಸ್ಲೈಡ್ಗಳಲ್ಲಿ ಇರುವಂಥ ಸ್ಪೆಲ್ಲಿಂಗ್ ಎರರ್ಸ್ನ ನಾವು ಚೆಕ್ ಮಾಡಿ ಎರರ್ ಫ್ರೀ ಅಥವಾ ಪ್ರೊಫೆಷ್ನಲ್ ಪ್ರೆಸೆಂಟೇಷನನ್ನು ನಾವು ರೆಡಿ ಮಾಡೋದಕ್ಕೆ MS ಪವರ್ ಪಾಯಿಂಟ್ ಕೆಲವೊಂದು ಪ್ರೂಫಿಂಗ್ ಫೀಚರ್ಸನ್ನು ನಮಗೆ ಕೊಟ್ಟಿರ್ತಾರೆ. ಇವಾಗ ನಾವು ಅದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ಮೊದಲನೇದಾಗಿ ಇಲ್ಲಿ ಸ್ಪೆಲ್ಲಿಂಗ್ ಚೆಕ್ ಫೀಚರನ್ನು ನಾವು ಯಾವ ರೀತಿ ಬಳಸೋದು ಅಂತ. ಸೊ ನಾನು ನಿಮಗೆ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಇಲ್ಲಿ ಸುಮ್ಮನೆ ಒಂದು ವರ್ಡನ್ನು ಟೈಪ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಬ್ಲೋಂಡ್ ಫೋಲ್ಡ್ ಟೀಮ್ ಮೇಟ್ ಅಂತ ಹೇಳ್ಬಿಟ್ಟು ಒಂದು ವರ್ಡ್ನ ನಾನು ಟೈಪ್ ಮಾಡಿದ್ದೀನಿ. ಬೇಕು ಅಂತಲೇ ನಾವಲ್ಲಿ ಬ್ಲೈಂಡ್ ಫೋಲ್ಡ್ ಅನ್ನುವಂತಹ ಒಂದು ಪದವನ್ನು ಬ್ಲೋಂಡ್ ಫೋಲ್ಡ್ ಅಂತ ಹೇಳಿ ನಾನು ಟೈಪ್ ಮಾಡಿದ್ದೀನಿ. ಯಾಕಂದರೆ ಆ ವರ್ಡಲ್ಲಿ ರಾಂಗ್ ಆಗಿದೆ. ಓಕೆನಾ. ಸೊ ನಮಗೆ ಅಲ್ಲಿ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ ಅಂತ ಹೇಳಿ ನಮಗೆ ಹೇಗೆ ತಿಳಿಸ್ಕೊಡುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಅಂಡರ್ಲೈನ್ ಆಗಿದೆಲ್ಲ, ಬ್ಲೋಂಡ್ ಫೋಲ್ಡ್ ಮೇಲೆ ರೆಡ್ ಕಲರ್ ಅಂಡರ್ಲೈನ್ ಆಗಿದೆ. ಸೊ ಆ ಒಂದು ಅಂಡರ್ಲೈನ್ ಆಗಿರುವಂತಹ ಪದದ ಮೇಲೆ ನಾವು ರೈಟ್ ಕ್ಲಿಕ್ನ ಮಾಡಿದಾಗ ನಮಗೆ ಒಂದು ಮೆನ್ಯೂ ಕಾಣುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ರೀತಿಯಾದಂತಹ ಒಂದು ಮೆನು ಕಾಣುತ್ತೆ. ಸೊ ಮೆನುನಲ್ಲಿ ಇರುವಂತಹ ಸಜೆಷನ್ಸ್ಗಳಲ್ಲಿ ನಮಗೆ ಕರೆಕ್ಟ್ ಆಗಿರುವಂತಹ ಸ್ಪೆಲ್ಲಿಂಗನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಏನು ರಾಂಗ್ ಆಗಿ ಬ್ಲೋಂಡ್ ಫೋಲ್ಡ್ ಅಂತ ಟೈಪ್ ಮಾಡಿದ್ದೀನಿ ಅದರ ಒಂದು
ಕರೆಕ್ಟ್ ಸ್ಪೆಲ್ಲಿಂಗನ್ನು ನನಗೆ ಇಲ್ಲಿ ಕೊಟ್ಟಿದೆ, ಬ್ಲೈಂಡ್ ಫೋಲ್ಡ್ ಅಂತ ಹೇಳಿಬಿಟ್ಟು. ಸೊ ನಾವು ಆಯ್ಕೆ ಮಾಡಿರುವಂತಹ ಒಂದು ಪದದ ಮೇಲೆ ಕ್ಲಿಕ್ನ ಮಾಡಿದಾಗ ಆ ಏನು ಅಂಡರ್ಲೈನ್ ಆಗಿರ್ತಕ್ಕಂತಹ ಒಂದು ವರ್ಡ್ ಏನಿದೆ ರೆಡ್ ಕಲರಲ್ಲಿ ಅದು ಕರೆಕ್ಟಾಗಿ ಆಗುವಂಥದ್ದು. ಇನ್ ಕೇಸ್ ಡಿಕ್ಷನರಿಯಲ್ಲಿ ಇಲ್ಲದೇ ಇರುವಂತಹ ಯಾವುದಾದ್ರೂ ಒಂದು ಹೊಸ ಪದವನ್ನು ನಾವು ಟೈಪ್ ಮಾಡಿ ಅದ್ರ ಮೇಲೆ ಅಂಡರ್ಲೈನ್ ಇದ್ದಾಗ ನಾವೇನು ಮಾಡಬೇಕಾಗುತ್ತೆ, ಸೊ ಇಲ್ಲಿ ನಿಮಗೆ ಇಗ್ನೋರ್ ಆಲ್ ಅಂತಕ್ಕಂತಹ ಒಂದು ವರ್ಡ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಡಿಕ್ಷನರಿಗೆ ನೀವು ಸೇರಿಸ್ಬೋದಾಗಿರುತ್ತೆ. ಸೊ ಕೆಂಪು ಅಂಡರ್ಲೈನ್ ವರ್ಡ್ನ ಮೇಲೆ ನೀವು ರೈಟ್ ಕ್ಲಿಕ್ ಮಾಡಿದಾಗ ಒಂದು ಏನು ಮೆನು ಓಪನ್ ಆಗುತ್ತಲ್ಲ, ಆ ಮೆನುನಲ್ಲಿ ನೀವು ಸೆಲೆಕ್ಟ್ ಮಾಡಿದಾಗ ಆ್ಯಡ್ ಟು ಡಿಕ್ಷನರಿ ಅಂತ ಇರುತ್ತೆ. ಸೊ ಹೊಸದಾಗಿ ಡಿಕ್ಷನರಿಯಲ್ಲಿ ಲಭ್ಯ ಇಲ್ಲದೇ ಇರುವಂತಹ ಒಂದು ವರ್ಡ್ಗೆ ರೆಡ್ ಅಂಡರ್ಲೈನ್ ಬಂದಿದೆ ಅಂತ ಅಂದಾಗ ನೀವು ಅದನ್ನು ಆ್ಯಡ್ ಟು ಡಿಕ್ಷನರಿಗೆ ನೀವು ಸೇರಿಸ್ಬೋದಾಗಿರುತ್ತೆ. ಸೊ ಡಿಕ್ಷನರಿಗೆ ನೀವು ಇಲ್ಲಿ ಆ ಒಂದು ವರ್ಡನ್ನು ಸೇರಿಸ್ಬೋದು. ಇವಾಗ ಕಂಪ್ಲೀಟ್ ನೀವು ಏನು ಪ್ರೆಸೆಂಟೇಷನ್ ರೆಡಿ ಮಾಡಿರ್ತೀರಿ, ಆ ಒಂದು ಪ್ರೆಸೆಂಟೇಷನ್ನ ಸ್ಪೆಲ್ಲಿಂಗನ್ನು ಚೆಕ್ ಮಾಡಬೇಕು ಅಂದರೆ ನಾವು ಏನು ಮಾಡಬೇಕು ಅಂತ ಹೇಳಿಬಿಟ್ಟು, ಸೊ ನಿಮ್ಮ ಒಂದು ಡೆಸ್ಕ್ಟಾಪ್ನ ಮೇಲೆ ಟಾಪಲ್ಲಿ ನೀವು ಏನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಓಪನ್ ಮಾಡ್ಕೊಂಡಿರ್ತೀರ ಸ್ಲೈಡು, ಅದರಲ್ಲಿ ಮೇಲ್ಗಡೆ ರಿವ್ಯೂ ಅಂತ ಹೇಳಿಬಿಟ್ಟು ಒಂದು ಆಪ್ಷನ್ ಇರುತ್ತೆ. ಸೊ ಈ ರಿವ್ಯೂನ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ನಿಮಗೆ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಫೈಲ್ ಹೋಮ್, ಫೈಲ್ ಪಕ್ಕ ಕೆಳಗಡೆ ABC ಅಂತ ಹೇಳಿಬಿಟ್ಟು ಒಂದು ಸ್ಪೆಲ್ಲಿಂಗ್ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ನಿಮ್ಮ ಒಂದು ಡೆಸ್ಕ್ಟಾಪ್ನ ರೈಟ್ ಸೈಡಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ. ನೀವು ಏನು ಟೈಪ್ ಮಾಡಿದ್ದೀರಿ ಆ ಟೈಪಲ್ಲಿ ಯಾವ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅದನ್ನು ನೀವು ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಸ್ಪೆಲ್ಲಿಂಗ್ ಅಂತ ಹೇಳಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನೀವು ಯಾವ ಸ್ಪೆಲ್ಲಿಂಗ್ನ ನೀವು ರಾಂಗ್ ಮಾಡಿದ್ದೀರಿ ಅನ್ನೋದೆಲ್ಲ ನಿಮ್ಮ ರೈಟ್ ಸೈಡಲ್ಲಿ ಬಂದುಬಿಡುತ್ತೆ. ಸೊ ನಾನಿಲ್ಲಿ ಬೇಕು ಅಂತಾನೆ ಫೆಸಿಲಿಟೇಟರ್ ಅನ್ನೋದ್ರ ಪಕ್ಕದಲ್ಲಿ ಫೆಸಿಲಿಟೇಟರ್ ಅನ್ನುವಂತಹ ಒಂದು ವರ್ಡ್ ಏನಿದೆ ಅಲ್ಲಿ ಈ ಅನ್ನೋದನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಸೊ ಅದೇ ತೋರಿಸಿದೆ ನೋಡಿ, ಇಲ್ಲಿ ಫೆಸಿಲಿಟೇಟರ್ ಅನ್ನೋದಿಲ್ಲಿ ರಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಕರೆಕ್ಟ್ ಆಗಿರುವಂತಹ ವರ್ಡನ್ನು ಕೂಡ ಅಲ್ಲಿ ನನಗೆ ಸಜೆಸ್ಟ್ ಮಾಡಿದೆ. ಸೊ ನಾನೇನು ಮಾಡಬೇಕಾಗುತ್ತೆ ಇವಾಗ ಅಂತ ಹೇಳಿದ್ರೆ, ಅಲ್ಲಿ ಆ ವರ್ಡು ಏನು ರಾಂಗ್ ಆಗಿದೆ, ಕರೆಕ್ಟ್ ಆಗಿರ್ತಕ್ಕಂತಹ ಪದ ಏನು ಕೊಟ್ಟಿದ್ದಾರೆ ಅದನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸಜೆಷನ್ ಲಿಸ್ಟಲ್ಲಿ ಹೋಗ್ಬಿಟ್ಟು. ಸೊ ಆ ವರ್ಡ್ ಕರೆಕ್ಟಾಗಿ ಇದೆ. ಇನ್ ಕೇಸ್ ಡಿಕ್ಷನರಿಯಲ್ಲಿ ಇಲ್ಲದೇ ಇರುವಂತಹ ವರ್ಡ್ನ ನಾನು ಟೈಪ್ ಮಾಡಿ ಅದ್ರ ಕೆಳಗಡೆ ಅಂಡರ್ಲೈನ್ ಅಂತ ಹೇಳಿ ಬರ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಇಗ್ನೋರ್ ಅನ್ನುವಂತಹ ಒಂದು ಆಯ್ಕೆ ಕೂಡ ಇದೆ, ಅದನ್ನು ನಾನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇದೇ ರೀತಿಯಾಗಿ ನೀವು ಪ್ರೆಸೆಂಟೇಷನ್ನ ಕೊನೆಯ ತನಕ ಕೂಡ ಸ್ಪೆಲ್ಲಿಂಗ್ ಚೆಕ್ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಮುಂದುವರಿಸ್ಕೊಳ್ಬೇಕಾಗತ್ತೆ. ಸೊ ಫೈನಲ್ ಆಗಿ ಕಾಣುವಂತಹ ಒಂದು ಡೈಲಾಗ್ ಬಾಕ್ಸ್ನಲ್ಲಿ ಓಕೆ ಅಂತ ಹೇಳಿ ನೀವು ಕ್ಲಿಕ್ನ ಮಾಡ್ತು ಅಂದರೆ ನಿಮ್ಮ ಒಂದು ಕಂಪ್ಲೀಟ್ ಪ್ರೆಸೆಂಟೇಷನಲ್ಲಿ ಯಾವ್ಯಾವ ಸ್ಪೆಲ್ಲಿಂಗ್ಸ್ ರಾಂಗ್ ಆಗಿದೆ ಅದೆಲ್ಲವನ್ನು ಕೂಡ ಸರಿ ಮಾಡುವಂತಹ ಒಂದು ಆಪ್ಷನ್ ಇದಾಗಿರುತ್ತೆ. ಸೊ ಇವಾಗ ಏನು ಈ ಟಾಪಿಕ್ ಮಾಡಿದ್ದೀನಲ್ಲ ಇದ್ರ ಮೇಲೆ ನಾನು ಒಂದೆರಡು ಪ್ರಶ್ನೆಗಳನ್ನು ಕೇಳ್ತೀನಿ, ನೋಡೋಣ ಯಾರ್ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಅಂತ. ಸೊ ನಿಮ್ಮ ಆನ್ಸರ್ಗಳನ್ನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಮೊದಲನೇ ಪ್ರಶ್ನೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಿ ಅಲ್ಲ, ಹೊಸ ಪವರ್ ಪಾಯಿಂಟ್ ಪ್ರದರ್ಶಕವನ್ನು ಅಂದರೆ ಸ್ಲೈಡ್ಗಳನ್ನು ಈ ಕೆಳಗಿನ ಯಾವ ವಿಧಾನವನ್ನು ಬಳಸಿ ನಾವು ಸೃಷ್ಟಿಸ್ಬೋದು ಅಂತ. ಸೊ ಹೊಸ ಪವರ್ ಪಾಯಿಂಟ್ ಸ್ಲೈಡ್ನ ನಾವು ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ. ಮೊದಲನೇದು ನೋಡಿ, ಖಾಲಿ ದಸ್ತಾವೇಜ್ ಬಳಸಿ. ಆಪ್ಷನ್ ಬಿ ಡಿಸೈನ್ ಟೆಂಪ್ಲೇಟ್ ಬಳಸಿ. ಆಪ್ಷನ್ ಸಿ ಸ್ವಯಂ ಅಡಕ ವಿಜಾರ್ಡ್ನಿಂದ. ಆಪ್ಷನ್ ಡಿ ಮೇಲಿನ ಎಲ್ಲ ವಿಧಾನಗಳಿಂದ ಅಂತ. ಸೊ ಇದು ನಿಮ್ಮ ಮೊದಲನೇ ಪ್ರಶ್ನೆ. ಎರಡನೇದು, ಪವರ್ ಪಾಯಿಂಟ್ ಪ್ರದರ್ಶನದಲ್ಲಿ ಹೊಸ ಸ್ಲೈಡ್ ಸೇರಿಸಲು ಕೆಳಗಿನ ಯಾವುದನ್ನು ಆಯ್ಕೆ ಮಾಡಬೇಕು ಅಂತ. ಸೊ ನಾವು ಹೊಸ ಸ್ಲೈಡನ್ನು ಆ್ಯಡ್ ಮಾಡಬೇಕು ಅಂತಂದರೆ, ಮತ್ತೊಂದು ಹೊಸ ಪೇಜನ್ನು ಆ್ಯಡ್ ಮಾಡಬೇಕಂದ್ರೆ ಯಾವುದನ್ನು ಆಯ್ಕೆ ಮಾಡಬೇಕು? ಮೊದಲನೇ ಆಪ್ಷನ್ ಫೈಲ್ ಮತ್ತು ಆ್ಯಡ್ ನ್ಯೂ ಸ್ಲೈಡ್ ಅನ್ನೋದನ್ನು. ಆಪ್ಷನ್ ಬಿ ಇನ್ಸರ್ಟ್ ನ್ಯೂ ಸ್ಲೈಡ್ ಅನ್ನೋದನ್ನು. ಆಪ್ಷನ್ ಸಿ ಫೈಲ್ ಓಪನ್ ಅನ್ನೋದನ್ನು. ಆಪ್ಷನ್ ಡಿ ಫೈಲ್ ನ್ಯೂ ಅನ್ನೋದನ್ನು. ಸೊ ನೋಡೋಣ ಈ ಎರಡು ಪ್ರಶ್ನೆಗಳಲ್ಲಿ ಎರಡಕ್ಕೂ ಕೂಡ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತೀರಿ ಅಂತ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ MS ಪವರ್ ಪಾಯಿಂಟ್ನಲ್ಲಿ ಯಾವ ರೀತಿಯಾಗಿ ನಾವು ಸ್ಲೈಡ್ಗಳನ್ನ ಕ್ರಿಯೇಟ್ ಮಾಡೋದು, ಲೇಔಟ್ಗಳ ಬಗ್ಗೆ ಆಗಿರ್ಬೋದು, ನ್ಯೂ ಸ್ಲೈಡ್ನ ಹೇಗೆ ಆ್ಯಡ್ ಮಾಡೋದು, ಹಾಗೆಯೇ ಯಾವ ರೀತಿಯಾಗಿ ಡಿಫಾಲ್ಟ್ ಆಗಿರುವಂತಹ ಟೆಕ್ಸ್ಟನ್ನು ನಾವು ಚೇಂಜ್ ಮಾಡೋದು, ಅದ್ರ ಜೊತೆಗೆ ನಾವು ಟೈಪ್ ಮಾಡಿರುವಂತಹ ವರ್ಡ್ಸ್ ಏನಾದರೂ ರಾಂಗ್ ಆಗಿತ್ತು ಅಂತಂದರೆ ಅದನ್ನು ಯಾವ ರೀತಿಯಾಗಿ ಸ್ಪೆಲ್ಲಿಂಗ್ ಚೆಕ್ ಮಾಡಿ ಕರೆಕ್ಟ್ ಮಾಡೋದು, ಅದೆಲ್ಲವನ್ನು ಕೂಡ ನೀವು ತಿಳ್ಕೊಂಡ್ರಿ ಈ ವಿಡಿಯೋದಲ್ಲಿ. ಸೊ ಪಾರ್ಟ್ 2 ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಆ ವಿಡಿಯೋದಲ್ಲಿ ನಾವು ಕಾಪಿ ಪೇಸ್ಟ್ ಮಾಡೋದು ಹೇಗೆ, ಸ್ಲೈಡ್ ಶೋ ರೆಡಿ ಮಾಡೋದು ಹೇಗೆ, ನಾವು ಯಾವ ರೀತಿಯಾಗಿ ಗ್ರಾಫ್ಸ್ ಮಾಡೋದು, ಯಾವ ರೀತಿ ಚಾರ್ಟ್ಗಳನ್ನು ಆ್ಯಡ್ ಮಾಡೋದು ಹೇಗೆ, ಅದ್ರ ಜೊತೆಗೆ ವೀಡಿಯೋಸ್ಗಳನ್ನು ಆಡಿಯೋಸ್ಗಳನ್ನು ಹೇಗೆ ಆ್ಯಡ್ ಮಾಡೋದು, ಇದೆಲ್ಲವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ, ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.